ಹಲೋ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಈ ಸೆಷನ್ನಲ್ಲಿ ನಾವು ಸೆಂಟ್ರಲ್ ಟಿಯಲ್ಲಿ ಪ್ರೀವಿಯಸ್ ಇಯರ್ಸಲ್ಲಿ ಕೇಳಿರೋ ಕ್ವಶನ್ಸ್ ಬಗ್ಗೆ ಚರ್ಚೆ ಮಾಡುವ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕ್ಲಾಸು. ಹಾಗೆ ವೆರಿ ಇಂಪಾರ್ಟೆಂಟ್, ಈ ಥರದ್ದೇ ಕ್ವಶನ್ಸು ಮೇಲೆ ಕೇಳಿದ ನಾನು. ಓಕೆ, ಸೊ ಇಷ್ಟು ಮಾಡಿದ್ರೆ ಇದೇ ಟೈಪದ ಕ್ವಶನ್ಸ್ ಇಲ್ಲ ಅಂದ್ರೂ ಕೆಲವೊಂದಾದರೂ ನಕ್ಕಿ ಬರುತ್ತೆ. ಓಕೆ, ಸೊ ಕ್ಲಾಸ್ ಆದ ಬಳಿಕ ಕ್ಲಾಸ್ ಹೆಂಗಿತ್ತು ಅಂತ ಹೇಳಿ. ರೈಟ್, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಸ್ಟಾರ್ಟ್ ಮಾಡುವ. ಕನ್ನಡದಲ್ಲಂತೂ ಹೇಳ್ತೀನಿ. ರೈಟ್, ಓಕೆ, ಸ್ಟಾರ್ಟ್ ಮಾಡುವ. ಓಕೆ, ಸೊ ಅದರಲ್ಲಿ ಫಸ್ಟ್ ಕ್ವಶನ್ ನೋಡಿ, ಏನಿದೆ ಕ್ವಶನ್ನು? ವಿಚ್ ಈಸ್ ದಿ ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಇನ್ ದಿ ಫಾಲೋಯಿಂಗ್? ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಸಣ್ಣ ಫ್ರ್ಯಾಕ್ಷನ್ ಅಂತ ಕೇಳಿದ್ದಾನೆ. 99/100, ಎರಡನೇ ಆಪ್ಷನ್ 68/69, ಮೂರನೇ ಆಪ್ಷನ್ನು 24/25, ಫೋರ್ತ್ ಆಪ್ಷನ್ನು 10/11. ಇಲ್ಲಿ ಸ್ವಲ್ಪ ನಾನು ನಿಮಗೆ ಟ್ರಿಕ್ ಮುಖಾಂತರ ಹೇಳ್ತಾ ಸಾಕ್ತೀನಿ. ಇಲ್ಲಿ ಎಲ್ಲ ಬಿಡಿಸ್ಕೊತ ಹೋದರೆ ಟೈಮ್ ಸಾಕಾಗಲ್ಲ. ಸೊ ಆ ರೀತಿ ಮಾಡೋದಾದರೆ ನೀವು ಸೆಂಟ್ರಲ್ ಟಿ ಕುಳಿತುಕೊಂಡು ವೇಸ್ಟೇ. ಯಾಕೆ ಆ ರೀತಿ ಬಿಡಿಸ್ತಾ 10ಕ್ಕೆ 99ಕ್ಕೆ ಡಿವೈಡ್ ಮಾಡೋದು ಈಗೆಲ್ಲ ಮಾಡ್ಕೋತ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಮದು. ಇಲ್ಲಿ ಸಿಂಪಲ್ ಟ್ರಿಕ್ ಮುಖಾಂತರ ಬಿಡಿಸೋದಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ 99 ಮತ್ತು 100 ನಡುವಕ್ಕೆ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. 68 ಮತ್ತು 69 ನಡುವಕ್ಕೆ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಇಲ್ಲಿ 24 ಮತ್ತು 25 ನಡುವಕ್ಕೆ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಅದೇ ರೀತಿ 10 ಮತ್ತು 11 ನಡುವಕ್ಕೆ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಸೊ ಎಲ್ಲ ಆಪ್ಷನ್ನಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಸ್ನೇಹಿತರೆ? 1 ಇದೆ. ಹಾಗಿದ್ದಾಗ ನನಗೆ ಇನ್ನೂ ತೀರಾ ಸುಲಭ ಆಗುತ್ತೆ. ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಹಾಗಿತ್ತು ಅಂದರೆ ಯಾವ ಸಂಖ್ಯೆಯ ನ್ಯೂಮರೇಟರು ಸಣ್ಣದಿದೆಯೋ ಅದು ಸಣ್ಣ ಸಂಖ್ಯೆ, ಅಂದರೆ ಸ್ಮಾಲೆಸ್ಟ್. ಯಾವ ಸಂಖ್ಯೆಯ ನ್ಯೂಮರೇಟರ್ ದೊಡ್ಡದಿದೆಯೋ ಅದೇನದು ಬಿಗ್ಗೆಸ್ಟ್ ಅಥವಾ ಗ್ರೇಟೆಸ್ಟ್ ಫ್ರ್ಯಾಕ್ಷನ್. ಇಷ್ಟೇ ಸ್ನೇಹಿತರೆ. ಹಾಗಾಗಿ ನನಗಿಲ್ಲಿ ಏನು ಕೇಳಿದ ನಾನು? ಸ್ಮಾಲೆಸ್ಟ್ ಫ್ರ್ಯಾಕ್ಷನ್, ಸಣ್ಣದಾಗಿರೋ ಫ್ರ್ಯಾಕ್ಷನ್ ಯಾವುದಿಲ್ಲ? ಆಪ್ಷನ್ ನಂಬರ್ 4. ಆಪ್ಷನ್ ಯಾವುದೈತಿ ಇಲ್ಲಿ ಸ್ನೇಹಿತರೆ? 4 ಈಸ್ ದಿ ರೈಟ್ ಆಪ್ಷನ್ ಆಯಿತು. ಸಿಂಪಲ್ ಇದೆಯಲ್ಲ, ಇಷ್ಟೇ ತಿಳಿತಾಸಾಗಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಸೊ ಇಂಥ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನು ಸೆಂಟ್ರಲ್ ಟಿ ಜನವರಿ 2012ರಲ್ಲಿ ಕೇಳಿದ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಸಾಗುವ. ಓಕೆ, ಸೆಂಟ್ರಲ್ ಟಿ ಜೂನ್ 2011ರಲ್ಲಿ ಕೇಳಿರೋ ಕ್ವಶನ್ನು ಏನಿದೆ ನೋಡಿ. ಮತ್ತು ಇಂಥ ಕ್ವಶನ್ಸು ಮೇಗಿನ ಮೇಲೆ ಕೇಳ್ತಾನೆ. ವಾಟ್ ಈಸ್ ದಿ ಯೂನಿಟ್ ಡಿಜಿಟ್ ಆಫ್ 13/2003? ಆಪ್ಷನ್ 1 ಏನಿದೆ? 3 ಇದೆ. ಆಪ್ಷನ್ 2 ಏನಿದೆ? 7 ಇದೆ. ಆಪ್ಷನ್ 3 ಏನಿದೆ? 9 ಇದೆ. ಆಪ್ಷನ್ 4 ಏನಿದೆ? 1 ಇದೆ. ಆಪ್ಷನ್ ಏನು ನೋಡೋದೇ ಬೇಡ. ಸೊ ಮೊದಲಿಗೆ ಈ ಯೂನಿಟ್ ಡಿಜಿಟನ್ನು ನಾವು ಟ್ರಿಕ್ ಮುಖಾಂತರ ಹೆಂಗೆ ಬಿಡಿಸೋದು? ಇದನ್ನೆಲ್ಲ 13/2003 ಅಂದರೆ ಬಿಡಿಸೋಕ್ಕೆ ಸಾಧ್ಯನಾ? ಇಲ್ಲ. ಟೋಟಲ್ ಟೈಮ್ ಇದಕ್ಕೆ ಕೊಡಬೇಕಾಗತ್ತೆ. ಇದನ್ನು ಟ್ರಿಕ್ ಮುಖಾಂತರ ನಾವು ಬಿಡಿಸ್ಬೋದು. ಏನು ಕೇಳಿದಾನೆ ಇಲ್ಲಿ? 13/2003 ಇದ್ದಾಗ ಇದನ್ನು ಬಿಡಿಸಿದಾಗ ನನಗೆ ಯೂನಿಟ್ ಡಿಜಿಟ್ ಅಂದರೆ ಯೂನಿಟ್ ಪ್ಲೇಸಲ್ಲಿ ಏಕಕ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದ್ದಾನೆ. ಅದೇನು 3 ಬರುತ್ತೋ, 7 ಬರುತ್ತೋ, 9 ಬರುತ್ತೋ, 1 ಬರುತ್ತೋ ನೋಡುವ. ಇದು ಹೆಂಗೆ ಬಿಡಿಸೋದು? ಟ್ರಿಕ್ ಮುಖಾಂತರ. ಇಲ್ಲಿ 13 ಪವರಲ್ಲಿ ಏನಿದೆ ನೋಡೋದು. ಎಷ್ಟಿದೆ? 2003 ಇದೆ. ಯಾವುದೇ ಸಂಖ್ಯೆ ಪವರಲ್ಲಿರಲಿ ಅದನ್ನು ಎಷ್ಟರಿಂದ ಭಾಗ ಮಾಡಬೇಕು ಸ್ನೇಹಿತರೆ? 4ರಿಂದ ಭಾಗ ಮಾಡಬೇಕು. ಮಾಡಿ. ಓಕೆನಾ? ಈಗ ಸಿಂಪಲ್ ಆಗಿ ನಾನು 2003ನ 4ರಿಂದ ಭಾಗ ಮಾಡ್ತೀನಿ. 4 5 20, 0 ಆಯಿತು. ಓಕೆ, 0ಗೆ 0 ಆಯಿತು. ಓಕೆ, ಸೊ 3 ಕೆಳಗೆ ಬಂತು. ಸೊ ಇಲ್ಲಿ ರಿಮೈಂಡರ್ ಎಷ್ಟು ಬಂತು ಸ್ನೇಹಿತರೆ? ಈ ಭಾಗಾಕಾರ ತೊಗೊಂಡು ನನಗೆ ಏನು ಮಾಡಬೇಕಾಗಿಲ್ಲ, ಯೂಸ್ ಇಲ್ಲ. ಮೇನ್ ಏನಿಲ್ಲಿ ರಿಮೈಂಡರ್ ಶೇಷ ಎಷ್ಟು ಬಂತು? 3. ಶೇಷ ಎಷ್ಟು ಬಂತು? 3 ಬಂತು. ಈ 3ನ ಏನು ಮಾಡ್ಕೊಳ್ಳೋದು? ಇಲ್ಲಿ ಕೆಳಗಡೆ ಬೇಸಲ್ಲಿ ಎಷ್ಟಿದೆ ನೋಡಿ? 13 ಇದೆ. 13ನಲ್ಲಿ ಯೂನಿಟ್ ಪ್ಲೇಸಲ್ಲಿ ಏನಿದೆ ನೋಡಿ? 3 ಇದೆ. ಆ 3ನ ತಗೊಳ್ಳೋದು. ಈ ಏನು ಬೇಸಲ್ಲಿ ಇರುತ್ತೆ ನೋಡಿ, ಆ ಬೇಸಲ್ಲಿ ಯೂನಿಟ್ ಪ್ಲೇಸಲ್ಲಿ ಏನಿದೆಯೋ ಅದನ್ನು ಬೇಸಲ್ಲೇ ಇಡೋದು. ಇಲ್ಲೇನು ರಿಮೈಂಡರ್ ಬಂತಲ್ಲ ಅದನ್ನೆಲ್ಲಿ ಇಡೋದು? ಪವರಲ್ಲಿ ಇಡೋದು. ಈಗ ಹೇಳಿ, 3 ಕ್ಯೂಬ್ ಅಂದರೆ 3 × 3 ×
3 ಇಂಟು 3 ಮಲ್ಟಿಪ್ಲೈಯಿಂಗ್ 3 ಇನ್ 3 ಟೈಮ್ಸ್. ಓಕೆ, ಈಗ ನೋಡಿ 3 ಮೂರಲೆ 9, 9 ಮೂರಲೆ 27, ಯೂನಿಟ್ ಪ್ಲಸ್ಸಲ್ಲಿ ಏನು ಬತ್ತು 7. ಇದೇ ಆಪ್ಷನಲ್ಲಿ ಇದೆ ನೋಡಿ. ಹಾಗಾದರೆ ಆಪ್ಷನ್ ಯಾವುದಾಗ್ತದೆ ಸ್ನೇಹಿತರೆ? ಆಪ್ಷನ್ ಸೆಕೆಂಡ್ ಈಸ್ ದಿ ರೈಟ್ ಆನ್ಸರ್. ಆಪ್ಷನ್ ಯಾವುದಾಯ್ತು ಇಲ್ಲಿ? ಆಪ್ಷನ್ ಸೆಕೆಂಡ್. ಸೆಕೆಂಡ್ ಅಂದರೆ 7 ಈಸ್ ದಿ ಫೈನಲ್ ಆನ್ಸರ್. ತಿಳಿತಲ್ವಾ? ಸ್ವಲ್ಪ ನೋಡಿ, ಇನ್ನೊಮ್ಮೆ ನಿಮಗೆ ತಿಳಿಲಿಲ್ಲ ಅಂದರೆ ಮತ್ತೊಮ್ಮೆ ಹೊಳ್ಳಿ ತಿರುಗಿ ನೋಡಿ. ಓಕೆ, ಪ್ರಿವಿಯಸ್ ಬಂದು ನೋಡಿ ಬನ್ನಿ. ಸೊ ನೆಕ್ಸ್ಟ್ ನೋಡಿ, ಈ ಕ್ವಶನ್ನು ಸೆಂಟ್ರಲ್ ಟಿ ಪೇಪರಲ್ಲಿ ಜುಲೈ 2013 ಜುಲೈಲಿ ಕೇಳಿರೋ ಕ್ವಶನ್ನು ಏನಿದೆ? ದಿ ರಿಸಿಪ್ರೋಕಲ್ ಆಫ್ -3/8 ಇಂಟು -7/13. -3/8 ಇಂಟು -7/13. ಮೊದಲಿಗೆ ಇದನ್ನು ಬಿಡಿಸೋಣ, ಆಮೇಲೆ ಇದರ ರಿಸಿಪ್ರೋಕಲ್ ತಗೊಳ್ಳೋಣ. ಓಕೆ, ಮೊದಲಿಗೆ ಇದನ್ನು ಗುಣಾಕಾರ ಮಾಡಿ. ಹೆಂಗೆ ಮಾಡ್ತೀವಿ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಇಲ್ಲಿ ನಡುವೆ ಗುಣಾಕಾರ ಇದ್ದರೆ ಅಂಶಗಳು ಗುಣಾಕಾರ, ಛೇದಗಳು ಗುಣಾಕಾರ. 3 7 21, 3 7 21 ಆಯಿತು. ಡಿವೈಡೆಡ್ ಬೈ 13 8 104. ಓಕೆ, ಇದು ಎಷ್ಟು ಆನ್ಸರ್ ಬಂತು? ಇದರ ಆನ್ಸರ್ ಬಂತು. ಇನ್ನು ಇದರ ರಿಸಿಪ್ರೋಕಲ್ಲು, ಇದರ ವ್ಯಕ್ತೃಮ ಅಂದರೆ ಹೆಂಗೆ ಬರಿತೀವಿ ನಾವು? ಇಲ್ಲಿ ಡಿನಾಮಿನೇಟರ್ ಛೇದದಲ್ಲಿರೋದು ಅಂಶದಲ್ಲಿ ಬರುತ್ತೆ, ಅಂಶದಲ್ಲಿರೋದು ಛೇದದಲ್ಲಿ ಬರುತ್ತೆ. ಅಂದರೆ 21. 104 ಡಿವೈಡ್ ಬೈ 21 ಎಲ್ಲಿದೆ? ಆಪ್ಷನ್ ಎ ಯಲ್ಲೇ ಇದೆ ನೋಡಿ. ಹಾಗಾಗಿ ಆಪ್ಷನ್ ಯಾವುದಾಯಿತು ಸ್ನೇಹಿತರೆ? ಆಪ್ಷನ್ ನಮ್ಮದು ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್ ಆಗೋಯ್ತು. ತಿಳಿತಲ್ಲ? ಸೊ ಸಿಂಪಲ್ ಆಗಿರುತ್ತೆ, ಮೇಲೆ ಕೇಳಿದ್ದಾನೆ. ಸೊ ಹೀಗಾಗಿ ಇಂಥ ಕ್ವಶನ್ಸನ್ನು ಬಿಡೋ ಮಾತೇ ಬರಬಾರದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಸಾಗುವ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಂಥವೇ ಕೇಳ್ತಾನೆ ಸ್ನೇಹಿತರೆ, ಮೇಲೆ ಕೇಳಿದ್ದಾನೆ ಇವನು. ಓಕೆ, ನೋಡಿ ಎಷ್ಟು ಸಿಂಪಲ್ ಕೇಳಿದ್ದಾನೆ. ಪ್ಲಸ್ ಮಾಡೋದು ಕೇಳಿದ್ದಾನೆ. 4ನೇ ಕ್ವಶನ್ ಏನಿದೆ? ನಿಮಗೆ ಅರ್ಥ ಆಗಲಿ ಅಂತ ನನ್ನ ಕ್ಲಾಸು ಒಂದು ಡೆಮೋ ತೋರ್ಸೋಕ್ಕೋಸ್ಕರ ಇಂಥ ಕ್ವಶನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಇಂಟ್ರೆಸ್ಟ್ ಆಗುತ್ತೋ ಈ ರೀತಿಯ ಕ್ವಶನ್ಸ್ ಹಾಕಿ ಸರ್ ಅಂದರೆ ನಾನು ಡೈಲಿ ಕೂಡ ಇಂಥ ಕ್ವಶನ್ಸನ್ನೇ ಅಪ್ಲೋಡ್ ಮಾಡ್ತಾ ಸಾಕ್ತೀನಿ. ನೀವು ಹೇಗೆ ಹೇಳ್ತೀರೋ ಹಾಗೆ. ಓಕೆ, ಸೆಂಟ್ರಲ್ ಟಿಗೆ ಕ್ಲಿಯರ್ ಆಗಬೇಕು ಅಂದರೆ ಮ್ಯಾಥ್ಸ್ ತುಂಬ ಇಂಪಾರ್ಟೆಂಟು, ಮಾಡ್ತಾ ಸಾಗುವ. ಸೊ 4ನೇ ಕ್ವಶನ್ ನೋಡಿ, ಇಂಥ ಸಿಂಪಲ್ ಕ್ವಶನನ್ನು ಸೆಂಟ್ರಲ್ ಟಿ ಫೆಬ್ರವರಿ 2014 ಕೇಳಿದ ನೋಡಿ. ಓಕೆ, ಏನಿದೆ? 0.001 ಪ್ಲಸ್ ಏನಿಲ್ಲ, ಇಲ್ಲೇನು ಪಾಯಿಂಟ್ ಇದೆಯಲ್ಲ, ಪ್ಲಸ್ ಇರಲಿ ಮೈನಸ್ ಇರಲಿ, ಪ್ಲಸ್ ಇರಲಿ ಅಥವಾ ಮೈನಸ್ ಇರಲಿ, ಏನು ಮಾಡೋದು? ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ ಬರೋ ಹಾಗೆ ಬರ್ಕೊಳ್ಳೋದು. ಓಕೆ, ಪ್ಲಸ್ ಇದೆ ರೈಟ್. ಇಲ್ಲೇನಿದೆ? 0.001. ಸೆಕೆಂಡ್ ಏನಿದೆ? 1.01. ಮೂರನೇದು ಏನಿದೆ? 0.11. ಮತ್ತು ಇಲ್ಲೇನು ಇಲ್ಲಾಂದರೆ ಎಷ್ಟಿರುತ್ತೆ? 0 ಇರುತ್ತೆ. ಇಲ್ಲಿ ಎಷ್ಟು ಏನು ಇಲ್ಲಾಂದರೆ ಎಷ್ಟಿರುತ್ತೆ? 0 ಇರುತ್ತೆ. ಇಲ್ಲೇನು ತಿಳ್ಕೊಳ್ಳೋದು ಸ್ನೇಹಿತರೆ? ನಡುವೆ ಈ ಪದಗಳ ಈ ಮೂರು ಪದಗಳ ನಡುವೆ ಪ್ಲಸ್ ಅಥವಾ ಮೈನಸ್ ಎರಡರ ಪೈಕಿ ಬೇಕಾದೇ ಇರಲಿ, ಏನು ಮಾಡ್ಕೊಳ್ಳೋದು? ಡಿಜಿಟ್ ಇದು ಈ ಪಾಯಿಂಟ್ ಎಲ್ಲಿದೆಯೋ ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ ಬರಿಬೇಕು. ಇವೆಲ್ಲಾದರೂ ಇರಲಿ, ಈ ಅಂಕಿಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು. ಎಲ್ಲಿ ಪಾಯಿಂಟ್ರಿ ಈ ದಶಮಾಂಶದ ಚಿಹ್ನೆ ಇತ್ತು ಅಂದರೆ ಅದರ ಕೆಳಗಡೆ ಅದು ಬರ್ಕೋಬೇಕಷ್ಟೇ. ಅಷ್ಟು ಮಾಡಿ. ಪ್ಲಸ್ ಇದೆಯಲ್ಲ, ಪ್ಲಸ್ ಮಾಡಿ. 1 0 0 1, 0 ಪ್ಲಸ್ 1 ಪ್ಲಸ್ 1 2, 0 ಪ್ಲಸ್ 0 0, 0 ಪ್ಲಸ್ 1 1 ಪಾಯಿಂಟ್, 0 ಪ್ಲಸ್ 1 1, 1 ಪ್ಲಸ್ 0 1. ಸೊ ನೋಡಿ, ಆಪ್ಷನಲ್ಲಿ 1.121 ಎಲ್ಲಿದೆ? ಇದೆ ನೋಡಿ, ಆಪ್ಷನ್ ನಂಬರ್ 2 ಅಲ್ಲೇ ನಿಮ್ಮ ಕಣ್ಣಿಗೆ ಕಾಣಕ್ಕೆ ಸಿಗುತ್ತೆ. ಸಿಂಪಲ್ ಇದೆಯಾ? ಸೊ ಈ ರೀತಿ ಕ್ವಶನ್ಸ್ ಬಿಡೋಕ್ಕೆ ಹೋಗಬೇಡಿ. ಇನ್ನು ಲಾಸ್ಟ್ ನೋಡಿ, ಸೆಂಟ್ರಲ್ ಟಿ 2012 ಕೇಳಿರೋ ಕ್ವಶನ್ನು ರೈಟ್ ಏನಿದೆ? 210 - 1 ಈಸ್ ಡಿವಿಸಿಬಲ್ ಬೈ. ಅಂದರೆ ಈ ಸಂಖ್ಯೆನ ಈ ಕೆಳಗಿನವುಗಳ ಯಾವ ಸಂಖ್ಯೆಯಿಂದ ಎಕ್ಸಾಕ್ಟಾಗಿ ಡಿವೈಡ್ ಮಾಡೋಕ್ಕೆ ಬರುತ್ತೆ ಅಂತ ಕೇಳಿದ್ದಾನೆ. ಅಂದರೆ ರಿಮೈಂಡರ್ 0ನೇ ಬರಬೇಕು, ಶೇಷ 0 ಬರೋಂಗೆ ಮಾಡ್ಕೋಬೇಕು.
ಮೊದಲಿಗೆ ನನಗೆ ಗೊತ್ತಿರಬೇಕು 2^10 - 1 ಅಂದರೆ ಎಷ್ಟು. ನಿಮಗೆ ಗೊತ್ತಿರಲಿ ಅಂತ ಹೇಳ್ತೀನಿ. 2^1, 2^2, 2^3, 2^4, 2^5, 2^6, 2^7. ಇದು ಎಲ್ಲಿ ಮಟ್ಟ ಬರಬೇಕಂದ್ರೆ 2^10 ಮಟ್ಟ ಮಿನಿಮಮ್ ಬರಬೇಕು ಸ್ನೇಹಿತರೆ. ಯಾವುದೇ ಕಾಂಪಿಟೇಟಿವ್ ನೀವು ಮಾಡೋರಾಗಿರಲಿ ಇಷ್ಟು ಮೊದಲಿಗೆ ಬರಬೇಕು. ಓಕೆನಾ? ಹಾಗಾದರೆ 2^10 ಅಂದರೆ ಎಷ್ಟು? 2^10 ಅಂದರೆ 1024. ಅದಕ್ಕೆ ಬರೆಯಬೇಕು ಇವು. ಬರಿಲ್ಲ ಅಂದರೆ ಮಾಡ್ಕೋಬೇಕಾಗತ್ತೆ, ಕಷ್ಟ ಆಗುತ್ತೆ. ಸೊ 2^10 ಅಂದ್ರೆ ಏನು? 1024. ಮೈನಸ್ಗೆ ಮೈನಸ್, 1ಗೆ 1 ಎಷ್ಟು ಬಂತು? 1023. 1024 1 ಕಳೆದಾಗ ಎಷ್ಟು ಬಂತು? 1023. ಇನ್ನು ನೋಡಿ, ಇದು 4ರಿಂದ ಭಾಗ ಆಗುತ್ತಾ? ಭಾಗ ಆಗೋದೇ ಇಲ್ಲ. 4ರಿಂದ ಭಾಗ ಆಗಬೇಕಾಗಿತ್ತು ಅಂದರೆ ಕೊನೆಯ 2 ಸಂಖ್ಯೆಯನ್ನು 4ರಿಂದ ಭಾಗ ಹೋಗಬೇಕು. 23 4ರ ಮಧ್ಯೆಯಲ್ಲಿ ಇರುತ್ತಾ? ಇಲ್ಲ. ಸೊ ಆಪ್ಷನ್ 1 ಬರಂಗಿಲ್ಲ. ಆಪ್ಷನ್ 2 ನೋಡಿ, 10. 10 ನಿಮ್ಗೆ ಗೊತ್ತು. 10ರಿಂದ ಭಾಗ ಹೋಗಬೇಕಾಗಿತ್ತು ಅಂದರೆ ಎಂಥ ಸಂಖ್ಯೆ ಬೇಕು? ಅದರ ಯೂನಿಟ್ ಪ್ಲೇಸಲ್ಲಿ ಜೀರೋನೇ ಬರ್ತಾ ಇರ್ಬೇಕು ನೋಡ್ರಿ. 50, 550 ಅಥವಾ 60. ಅಂದರೆ ಯೂನಿಟ್ ಪ್ಲೇಸಲ್ಲಿ ಜೀರೋ ಇದ್ದರೆ ಮಾತ್ರ 10ಇಂದ ಭಾಗ ಹೋಗುತ್ತೆ. ಇನ್ನು 2 ಗೊತ್ತು ನಿಮಗೆ. 2ರಿಂದ ಯಾವ ಸಂಖ್ಯೆಗೆ ಭಾಗ ಹೋಗ್ಲಿಕ್ಕೆ ಬರುತ್ತೆ? ಎಂಥದ್ದೇ ಸಂಖ್ಯೆ ಇರಲಿ, ಅದರ ಯೂನಿಟ್ ಪ್ಲೇಸಲ್ಲಿ 0 ಇರಬೇಕು, 2 ಇರಬೇಕು, 4 ಇರಬೇಕು, 6 ಇರಬೇಕು, 8 ಇರಬೇಕು. ಯೂನಿಟ್ ಪ್ಲಸ್ಸಲ್ಲಿ ಇಷ್ಟು ಸಂಖ್ಯೆ ಇದ್ದರೆ 2ರಿಂದ ಭಾಗ ಹೋಗುತ್ತೆ. ಸೊ ಇದು ಕೂಡ ಆಗಲಿಲ್ಲ, 10 ಕೂಡ ಆಗಲಿಲ್ಲ. ಇನ್ನು 3ಯಿಂದ ಹೋಗಲೇಬೇಕಲ್ಲ. ನೋಡೋಣ. 3ಯಿಂದ ಹೋಗಬೇಕಾಗಿತ್ತು ಅಂದ್ರೇನು? ಪ್ರತಿಯೊಂದು ಟ್ರಿಕ್ ಮುಖಾಂತರ ಹೇಳ್ತಾ ಇದ್ದೀನಿ ಇಲ್ಲಿ. 1 0 2 3 ಇದೆ, ಪ್ಲಸ್ ಮಾಡಿ. 1 + 0 1, 1 + 2 3, ಪ್ಲಸ್ 3 + 3 ಎಷ್ಟು? 6. ಇಲ್ಲಿ ಪ್ರತಿಯೊಂದು ಅಂಕೆಯ ನಡುವೆ ಏನು ಮಾಡಬೇಕು? 3ಯಿಂದ ಭಾಗ ಹೋಗುತ್ತೋ ಇಲ್ಲ ನೋಡಬೇಕಾಗಿತ್ತು ಅಂದರೆ ಪ್ಲಸ್ ಮಾಡಬೇಕು. ಎಷ್ಟು ಬಂತು? 6. ಈ 6 3ರ ಮಧ್ಯೆಯಲ್ಲಿ ಇದೆಯಾ? ಇದೆ. ಹಾಗಿತ್ತಂದರೆ ಈ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ? 3ರಿಂದ ಭಾಗ ಹೋಗುತ್ತೆ. ರೈಟ್. ಸೊ ಆಪ್ಷನ್ 4 ಈಸ್ ರೈಟ್. ನೋಡಿ, ಇವತ್ತು ಎಷ್ಟು ಕ್ವಶನ್ ಬಿಡಿಸಿದೆವು ಎಲ್ಲ ಟ್ರಿಕ್ ಮುಖಾಂತರ. ನಿಮಗೆ ಈ ವಿಡಿಯೋ ಇಂಟ್ರೆಸ್ಟ್ ಆಗ್ತಿತ್ತು ಅಂದರೆ ತಪ್ಪದೆ ಕಮೆಂಟ್ ಮುಖಾಂತರ ಏನು ಹೇಳಬೇಕು? ಈ ರೀತಿ ವಿಡಿಯೋ ಹಾಕಿ ಸರ್, ಈ ರೀತಿ ವಿಡಿಯೋ ಮಾಡಿ ಅಂತ ಹೇಳ್ರಿ. ನಿಮ್ಮ ಈ ಮಾತುಗಳೇ ನಮಗೆ ಸ್ಫೂರ್ತಿ. ಡೈಲಿ ವಿಡಿಯೋ ಹೋಗ್ತಾ ಸಾಕ್ತೀನಿ. ನಿಮ್ಗೆ ಸೆಂಟ್ರಲ್ DT ಬರೋಷ್ಟಿಗೆ ಏನು ಇಂಪಾರ್ಟೆಂಟ್ ಇದೆಯೋ ಎಲ್ಲ ಮ್ಯಾಥ್ಸಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗುವ.